ಬೇರೆ ಕಡೆ ತಿಂದಿದ್ದೀವಿ, ಇಲ್ಲಿ ತಿಂದಾಗಿಂದ ಬೇರೆ ಕಡೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ. ಆ ಥರ ಚೆನ್ನಾಗಿ ಮಾಡ್ತಾರೆ, ಕ್ವಾಲಿಟಿ ಮಾತ್ರ ಸೂಪರ್. ಹಲೋ ಇಟ್ಸ್ ಮೀ ಸಂಡಿ, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾನು ಇಲ್ಲಿ ಬಂದಿ ಅಂದರೆ ಚೆಕ್ ಪೋಸ್ಟ್ ರೋಡ್ನಾಗ ಬಂದು ಇಸ್ಮಾಯಿಲ್ ಶಾಪ್ ಬಂದಿದ್ದೀವಿ. ಇಲ್ಲಿ ಬಂದು ಚಿಕನ್ ಐಟಮ್ಸ್ ಸಿಗ್ತತಿ, ಚಿಕನ್ ಫಿಶ್, ಬಾಯ್ಲ್ಡ್ ಎಗ್ ಆ ಥರ ಎಲ್ಲ ಸಿಗ್ತತಿ, ಎಗ್ ರೈಸು. ಅದೇ ಇವತ್ತು ಹೋಗಿ ಟೇಸ್ಟ್ ಮಾಡೋದು. ಬನ್ನಿ ಗಾಯ್ಸ್, ಹೋಗಿ ಟೇಸ್ಟ್ ಮಾಡೋಣ. I was seizing opportunity. I don't know what to do with me. I keep going hard like I'm in puberty. Rebellions in my blood, there ain't no ruling me. Coming for the top, this is a mutiny. I want percentage, yeah. Put you in your mind like fucking Dennis, yeah. You never had a chance like an abortion. Broken, you don't wanna play with me, this forfeit. Shit, took it to a place that never thought he could. Now the lone wolf is howling up in Bollywood. Now I got some confidence, they call me cocky. I'm a fucking tiger in the eye, I feel like Rocky. I am untouchable, I cannot fuck with you. I do not follow rules, makes me uncomfortable. I got all this passion and desire, force my path with the fire. Never passive, I acquire till I'm crashing your empire. They were sleeping, they were snooze on me. I was dreaming about what food to eat. Why they sleeping, why they snoozed on me? I was seizing opportunity. Now they don't know what to do with me. I keep going hard like I'm in puberty. Rebellions in my blood, there ain't no ruling me. Coming for the top, this is a mutiny. Light work with the bass on the track, on my face to the back like I'm taking a slap. I need a drink, but it's straight from the tap. And I'm hating the slack, couple man slide around like they hate in the gaff. Please stop talking that trash, cause the vibes in the front all the way to the back. ಬಾಯ್ಲ್ಡ್ ಎಗ್ ರೈಸ್ ಬಂದು 60 rupees, 2 ಎಗ್ ಹಾಕಿ ಮಾಡ್ತಾರ. ಆಮೇಲೆ ಬಂದು ಒಂದು ಚಿಕನ್ ಕಬಾಬ್ ತೊಗೊಂಡಿದ್ದೀವಿ, ಆಮೇಲೆ ಬಂದು ಒಂದು ಬಾಯ್ಲ್ಡ್ ಎಗ್ ಬುಜ್ಜಿ, ಆಮೇಲೆ ಒಂದು ಫಿಶ್ ತೊಗೊಂಡಿದ್ದೀವಿ. ಅದೇ ಇವಾಗ ಟೇಸ್ಟ್ ಮಾಡಿ ಎಂಜಾಯ್ ಮಾಡೋದು. ಬನ್ನಿ ಈಗ ಟೇಸ್ಟ್ ಮಾಡೋಣ. ರೈಸ್ ಎಗ್ ರೈಸ್ ಟೇಸ್ಟ್ ಮಾಡಿ ನೋಡೋಣ. ರೈಸ್ ನೀವು ನೋಡ್ಬೋದು, ಎಗ್ ರೈಸ್ ಎಷ್ಟು ಗೆರೆ ಗೆರೆ ಆಗಿದೆ, ಹೂ ಥರ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೂಪರ್ ಆಗಿದೆ. ಏನು ಮಸಾಲ ಫುಲ್ಲಾಗಿ ಮಸಾಲ ಲೋಡ್ ಮಾಡಿ ಸೂಪರಾಗಿ ಹಾಕಿದ್ದಾರೆ. ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಇನ್ನೊಂದು ಏನೋ ಚಿಲ್ಲಿ ಪೇಸ್ಟ್ ಆ್ಯಡ್ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿತ್ತು.
ಕೇಳ್ಬೇಕಂತ ನೆನ್ಕೊಂಡಿದ್ದೀನಿ, ಕೇಳಿಲ್ಲ. ಡೆಫಿನೆಟ್ ಆಗಿ ಟ್ರೈ ಮಾಡಬೇಕು, ಅಷ್ಟು ಸೂಪರ್ ಆಗಿದೆ ಎಗ್ ರೈಸು. ಏನಂದರೆ ಫಸ್ಟೇ ಫುಲ್ಲಾಗಿ ಎಗ್ ರೈಸ್ ಮಾಡಿ ಇಟ್ಟಿರ್ತಾರೆ. ನೀವು ಬಂದಿರೋಂದ್ರೆ ಸಪ್ರೇಟಾಗಿ ಸ್ಪೆಷಲ್ ಎಗ್ ರೈಸ್ ಅಂತ ಕೇಳಿದ್ರೆ ಅದ್ರಾಗ ನಿಮ್ಗೆ ಆಪ್ಷನ್ ಇರ್ತದೆ. ಆಮ್ಲೆಟ್ ಎಗ್ ರೈಸ್ ಥರ ಬೇಕು, ಅದೇ ಸುಮ್ಮನೆ ಕತ್ತಿ ಹೊಡೆದಾಕ್ತಾರಲ್ಲ ಆ ಥರ ಎಗ್ ರೈಸ್ ಇದೆ. ನೆಕ್ಸ್ಟ್ ಬಾಳೆ ಎಗ್ ರೈಸ್ ಇದೆ. ನೀವು ಬಾಳೆ ಎಗ್ ರೈಸ್ ಟ್ರೈ ಮಾಡಿದ್ರೆ ಅಂದರೆ ಡೆಫಿನೆಟ್ ಟ್ರೈ ಮಾಡಿ, ಸೂಪರ್ ಆಗಿದೆ. ಇನ್ನೊಂದು ಬೈಟ್ ಹೋಗೋಣ. ಬಾಳೆ ಎಗ್ ಜೊತೆಗೆ ತಗೊಂಡು ಸೂಪರ್ ಆಗಿದೆ. ಒಂದು ನೈಟ್ ಟೈಮ್ನಾಗ ಬಂದು ಇಲ್ಲಿ ಚೆಕ್ ಪೋಸ್ಟ್ ರೋಡ್ನಾಗೆ ಫಸ್ಟ್ ನಾವು ಕುಟ್ಕ ವಿಡಿಯೋ ಮಾಡಿದ್ದಾವೆ, ಅದು ಬದಲಾಗನೇ ಇದೆ ಇಸ್ಮಾಯಿಲ್ ಹೋಟೆಲ್ ಅಂತ. ಇಲ್ಲಿ ಬಂದಿರಂದ್ರೆ ನಾನ್ ವೆಜ್ ಐಟಮ್ಸೇ ಮೇನಾಗಿ ಸಿಗೋದು. ಪ್ಲಸ್ ಹಂಗೆ ನೆಕ್ಸ್ಟ್ ಎಗ್ ಬುರ್ಜಿ ಟ್ರೈ ಮಾಡೋಣ. ನೀವು ನೋಡ್ಬೋದು ಎಗ್ ಬುರ್ಜಿ ಚೆನ್ನಾಗಿ ಆನಿಯನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಎಗ್ ಬುರ್ಜಿ ತಗೊಂಡು ಫುಲ್ಲಾಗಿ ಟೊಮೊಟೊ ಫ್ಲೇವರ್ ಎಲ್ಲ ಲೋಡೆಡ್ ಆಗಿದೆ. ಟೊಮೊಟೊ ಫ್ಲೇವರ್, ಗರಂ ಮಸಾಲ, ಆನಿಯನ್ಸ್ನ ಚೆನ್ನಾಗಿ ಸಾಟೆ ಮಾಡಿ ಸೂಪರ್ ಆಗಿದೆ. ಎಗ್ ರೈಸ್ನ ನೀವು ಬಾಯ್ಲ್ಡ್ ಎಗ್ ರೈಸ್ನ ತಗೋಬೋದು, ಇಲ್ಲ ಎಗ್ ಬುರ್ಜಿನ ತಗೋಬೋದು. ಎಗ್ ಬುರ್ಜಿ ಬಂದು ಸ್ವಲ್ಪ ಗ್ರೇವಿ ಟೈಪ್, ಸೆಮಿ ಗ್ರೇವಿ ಥರ ಇದೆ ಗೈಸ್, ನೀವು ನೋಡ್ಬೋದು. ಸ್ವಲ್ಪ ಮಸಾಲ ಫುಲ್ಲಾಗಿ ನಿಮಗೆ ಮಸಾಲ ಇಷ್ಟ ಇರೋರಿಗೆ ಇದು ಬಾಯ್ಲ್ಡ್ ಎಗ್ ಬುರ್ಜಿ ಟ್ರೈ ಮಾಡ್ಬೋದು, ಸೂಪರ್ ಆಗಿದೆ. ಇನ್ನೊಂದು ಬೇಟ್ ಹೋಗೋಣ. ಸೂಪರ್ ಆಗಿದೆ ಗೈಸ್. ನೆಕ್ಸ್ಟ್ ಬಂದು ಕಬಾಬ್ ಟೇಸ್ಟ್ ಮಾಡೋಣ. ನೀವು ನೋಡ್ಬೋದು ಇದು ಬಂದು 100 ಗ್ರಾಮ್ಸ್ ಕಬಾಬ್ ಕೊಟ್ಟಿದ್ದಾರೆ. ಇದು ಬಂದು 50 ಪೀಸು. ಇದು ಬಾಯ್ಲ್ಡ್ ಎಗ್ ರೈಸ್ ಬಂದು 60, ಇದು 60 ಗೈಸ್. ಇವಾಗ ಕಬಾಬ್ ಟ್ರೈ ಮಾಡೋಣ ಎಗ್ ರೈಸ್ ಜೊತೆಗೆ. ಗೈಸ್ ನೀವು ನೋಡ್ಬೋದು ಕಬಾಬ್ ಎಷ್ಟು ಸ್ಮೂತ್ ಆಗಿದೆ, ಫುಲ್ ಚೆನ್ನಾಗಿ ಟೆಂಡರ್ ಆಗಿದೆ ಗೈಸ್. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಕಬಾಬ್ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಸೂಪರಾಗಿ ಟೆಂಡರ್ ಆಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಮಸಾಲ ಬೇರೆ ಹಾಕಿ ಕೊಟ್ಟಿದ್ದಾರೆ. ಸ್ವಲ್ಪ ಮೇಲೆ ಬಂದು ಚಿಲ್ಲಿ ಫ್ಲೇವರ್ ಅದೆಲ್ಲ ಹಾಕಿಕೊಟ್ಟಿದ್ದಾರೆ. ಇವಾಗ ಕಬಾಬ್ ಟೇಸ್ಟ್ ಮಾಡಿ ನೋಡೋಣ ಲಾಸ್ಟಾಗಿ. ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇದೆ ಇನ್ನೊಂದು ಬೈಟ್ ಹೋಗ್ಬಿಟ್ಟು ಬಾಯಿನಾಗ ಇಟ್ಟರೆ ಫುಲ್ ಜ್ಯೂಸ್ ಆಗಿದೆ. ನೀವು ನೋಡ್ಬೋದು ಚಿಕನ್ ಎಷ್ಟು ಸ್ಮೂತ್ ಆಗಿದೆ. ಹೂ ಥರ ಇದೆ. ನೀವು ಭಾಳ ದಿವಸ ಆಯ್ತು ಈ ಥರ ತಿಂದು, ಅದಕ್ಕೆ ಬಂದಿದ್ದೀವಿ ಇಲ್ಲಿ. ಏನಂದರೆ ಬೇರೆ ಸಲ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದಂದ್ರೆ ಇಲ್ಲಿ ಬಂದು ನಾವು ಭಾಳ ಸಲ ಟ್ರೈ ಮಾಡೀನಿ. ಮಸಾಲೆ ಎಲ್ಲ ಸೂಪರ್ ಆಗಿದೆ, ಒಂದು ಹೋಮ್ ಮೇಡ್ ಮಸಾಲೆ ಥರ ಇದೆ. ಇನ್ನೊಂದು ಬೈಟ್ ಹೋಗೋಣ. ಕಬಾಬ್ ಮಾತ್ರ ಡೆಫಿನೆಟಾಗಿ ಟ್ರೈ ಮಾಡಿದೆ. ಎಗ್ ರೈಸ್ ತಗೊಂಡು ಕಬಾಬ್ ಮಿಕ್ಸ್ ಮಾಡಿ ಮಸ್ತಾಗಿ ಟ್ರೈ ಮಾಡಿದ್ವಿ, ಸೂಪರ್ ಆಗಿದೆ. ಇವಾಗ ಬಂದು ಲೆಮನ್ ಸ್ಕ್ವೀಸ್ ಮಾಡಿ ನೋಡೋಣ ಕಬಾಬ್ ಮೇಲೆ. ಹಂಗೆ ತಿಂದೀವಿ, ಸೂಪರ್ ಆಗಿತ್ತು. ಇವಾಗ ಲೆಮನ್ ಸ್ಕ್ವೀಸ್ ಮಾಡಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಹಂಗೆ ಡ್ರೂಲ್ ಆಗ್ತಿದೆ, ಫುಲ್ ಫ್ಲೇವರೇ ಚೇಂಜ್ ಆಗಿಬಿಟ್ಟು. ಏನಂದರೆ ಇವಾಗ ಲೆವೆಲ್ ಹಿಂಗಿದ್ದು ಹಿಂಗಾಗ್ಬಿಟ್ಟು ಟೇಸ್ಟು ಅಷ್ಟು ಸೂಪರ್ ಆಗಿದೆ. ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಟೇಸ್ಟೇ ಡಿಫ್ರೆಂಟಾಗಿ ಕಾಣ್ತಿದೆ, ಸೂಪರ್ ಆಗಿದೆ ಗೈಸ್. ಇವಾಗ ಟೇಸ್ಟ್ ಮಾಡಿ ಫುಡ್ಡೆಲ್ಲ ಸೂಪರ್ ಆಗಿತ್ತು. ಲಾಸ್ಟಾಗಿ ಇವಾಗ ಮೀನು ಟ್ರೈ ಮಾಡೋಣ ಗೈಸ್. ಗೈಸ್ ನೀವು ಮೀನು ನೋಡ್ಬೋದು, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿ ಕುಕ್ ಮಾಡಿದ್ದಾರೆ, ಒಳಗೆ ನೋಡ್ಬೋದು ಎಷ್ಟು ಸ್ಮೂತ್ ಆಗಿದೆ. ಒಂದು ಸೆಟಲ್ ಫ್ಲೇವರ್, ಏನೋ ಜಾಸ್ತಿ ಖಾರ ಆಗಿರೋ ಏನಿಲ್ಲ, ಬಟ್ ಮೀಡಿಯಮ್ ಆಗಿ ಖಾರ ಇದೆ, ಜಾಸ್ತಿ ಖಾರ ಇಲ್ಲ. ಇದು ಬಂದು ಸ್ವಲ್ಪ ಖಾರ ಇತ್ತು, ಆಮೇಲೆ ಇದು ಭಾಳ ಖಾರ ಇದೆ. ಇದು ಬಂದು ಸೆಟ್ಲ್ ಆಗಿದೆ, ಓಕೆ ಆ ಲೆವೆಲ್ನಾಗಿದೆ. ಬಟ್ ಡೆಫಿನೆಟಾಗಿ ಟ್ರೈ ಮಾಡಬೇಕಂದ್ರೆ ನೀವು ಎಗ್ ರೈಸ್ ಟ್ರೈ ಮಾಡ್ಬೋದು, ಸೂಪರ್ ಆಗಿತ್ತು. ಚೆನ್ನಾಗಿ ಮಸಾಲ ಹಾಕಿ ಚೆನ್ನಾಗಿ ಸಾಟೆ ಮಾಡಿ ಕೊಡ್ತಾರೆ. ಆಮೇಲೆ ಬಾಯ್ಲ್ಡ್ ಎಗ್ ಬುರ್ಜಿ ಇದೆ, ನೀವು ನೋಡ್ಬೋದು. ಮಸಾಲೆ ಇಷ್ಟ ಇರೋರಿಗೆ ಬಾಯ್ಲ್ಡ್ ಎಗ್ ಬುರ್ಜಿ ಸೂಪರ್ ಆಗಿರ್ತದೆ. ಲಾಸ್ಟಾಗಿ ಯಾರಿಗೂ ಇಷ್ಟ ಇದ್ರೂ ಯಾರಿಗೂ ಇಷ್ಟ ಇಲ್ಲ ಕೂಡ ಇದು ಇಷ್ಟ ಆಗ್ತದೆ ಕಬಾಬು, ಅಷ್ಟೊಂದು ಸೂಪರ್ ಆಗಿದೆ. ಓಕೆ ಇದು ಲಾಸ್ಟಾಗಿ ಮೀನು ಟ್ರೈ ಮಾಡೋಣ. ಮೀನು ಬಂದು ಸ್ವಲ್ಪ ಮುಳ್ಳಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಮೀನು ಟ್ರೈ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ಟ್ರೈ ಮಾಡ್ಬೋದು, ಬರ್ತಾಗಿರ್ತೈತಿ. ಬಟ್ ಮೀನು ಅಂದರೆ ನನ್ನ ಪ್ರಕಾರ ಅಂದರೆ ಬಾಯ್ಲ್ಡ್ ಎಗ್ ಬುರ್ಜಿ ಡೆಫಿನೆಟಾಗಿ ಟ್ರೈ ಮಾಡಿ, ಸೂಪರ್ ಆಗಿದೆ. ಲಾಸ್ಟಾಗಿ ಇನ್ನೊಂದು ಬೇಟ್ ಅದಕ್ಕೆ ಹೋಗೋಣ. ನೀವು ನೋಡ್ಬೋದು ಬಾಯ್ಲ್ಡ್ ಎಗ್ ಬುರ್ಜಿ ಮಸಾಲೆ ಎಷ್ಟೊಂದು ಹಾಕ್ಬಿಟ್ಟಿದ್ದಾರೆ, ಫುಲ್ಲಾಗಿ ಮಸಾಲ ಹಾಕಿದ್ದಾರೆ. ಲಾಸ್ಟ್ ಬೈಟ್ ಭಾಳ ಇಷ್ಟ ಆಗಿತ್ತು, ಅದಕ್ಕೆ ಇನ್ನೊಂದು ಬೈಟ್ ಹೋಗ್ತಿರೋದು. ಬಾಯ್ಲ್ಡ್ ಎಗ್ ರೈಸ್ನಾಗ ಬಾಯ್ಲ್ಡ್ ಎಗ್ ಬುರ್ಜಿ ಹಾಕ್ತಿದ್ದೀವಿ, ಯಾಕಂದರೆ ಅಷ್ಟೇ ಒಂದು ಇಷ್ಟ ಆಗಿದೆ, ಸೂಪರ್ ಆಗಿದೆ. ಯಾವಾಗಾದ್ರೂ ನೀವು ಚೆಕ್ ಪೋಸ್ಟ್ ರೋಡ್ ಬಂದಿರಂದರೆ ಡೆಫಿನೆಟಾಗಿ ಟ್ರೈ ಮಾಡಿ, ಎಲ್ಲ ಫುಡ್ ಸೂಪರ್ ಆಗಿದೆ. ನನಗೆ ಇಷ್ಟ ಆಗಿದ್ದು ಬಂದು ಬಾಯ್ಲ್ಡ್ ಎಗ್ ಬುರ್ಜಿ, ಕಬಾಬು, ಆಮೇಲೆ ಬಾಯ್ಲ್ಡ್ ಎಗ್ ರೈಸ್ ಸೂಪರ್ ಆಗಿತ್ತು. ಗೈಸ್ ಇಲ್ಲಿ ಅಣ್ಣವ್ರು ಇದ್ದಾರೆ, ಅವ್ರ ರಿವ್ಯೂ ಕೇಳಮ್ಮ ಟೇಸ್ಟ್ ಹೇಗಿದೆ ಅಂತ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ರವಿ ಅಂತೇಳಿ. ರವಿ. ಇಲ್ಲಿ ಇಸ್ಮಾಯಿಲ್ ಅಣ್ಣ ನಿಮಗೆ ಏನು ಇಷ್ಟ ಆಗಿದೆ? ಚಿಕನ್ ಕಬಾಬು, ಮೀನು ಫ್ರೈ ಸಖತ್ತಾಗಿ ಮಾಡ್ತಾರೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಟೇಸ್ಟ್ ಮಾಡೋದು
ರೇಟ್ ಎಲ್ಲ ರೀಸನಬಲ್ ರೇಟ್ ಏನು ರೀಸನಬಲ್ ಇದೆ, ಎಲ್ಲರೂ ಬರ್ರಿ ವಿಸಿಟ್ ಮಾಡಿ, ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ಅಣ್ಣ ಕಮ್ಮಿ ಸರ್. ಹೇಮಂತ್ ಅಂತ ಹೇಮಂತ್ ಅಂತ ನಿಮಗೆ ಇಲ್ಲಿ ಫುಡ್ ಏನು ಇಷ್ಟ ಆಗಿದೆ? ಬ್ರೋ ಬೇರೆ ಕಡೆ ತಿಂದಿದ್ದೀವಿ, ಬಟ್ ಇಲ್ಲಿ ತಿಂದಾಗಿಂದ ಬೇರೆ ಕಡೆ ಹೋಗಕ್ಕೆ ಇಷ್ಟ ಆಗ್ತಿಲ್ಲ. ಓ ಅಷ್ಟು ಸೂಪರ್ ಆ ಆಗಿದೆ. ಥರ ಚೆನ್ನಾಗಿ ಮಾಡ್ತಾರೆ, ಕ್ವಾಲಿಟಿ ಮಾತ್ರ ಸೂಪರ್ ಕ್ವಾಲಿಟಿ ಸೂಪರ್. ಅದು ಚಿಕನ್ ಪಕೋಡ ತಿಂದ್ರೆ ಇನ್ನೊಂದ್ಸತಿ ತಿನ್ಬೇಕು ಅನ್ಸುತ್ತೆ. ಈ ಒಂದ್ಸತಿ ತಿಂದ್ರೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಟೇಸ್ಟ್ ಮಾಡೋದು. ಫ್ರೈ ಮಾತ್ರ ಸೂಪರ್ ಇದೆ. ನಾನು ಒಂದೇ ಹೋಗ್ತೀನಿ. ರೇಟ್ ಎಲ್ಲ ರೀಸನಬಲ್ ಆಗಿದೆ. ರೇಟ್ ಮಾತ್ರ ನಿಮ್ಗೆ ಹೆಂಗ್ ಕ್ವಾಂಟಿಟಿ ಕೊಡ್ತಾರೆ ಅದ್ರ ತಕ್ಕಂತೆ ರೇಟ್ ಇದೆ, ಸಕ್ಕತ್ತಾಗಿದೆ. ನೀವು ಕೊಡೋ ರೊಕ್ಕಗೆ ಹೊರತಾಗಿ ಹೌದು. ಸ್ಮಾರ್ಟ್ ಆಗಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಮಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡ್ತೀನಿ ನಿಮ್ಮೆಲ್ಲ ಅಣ್ಣ ವಿಡಿಯೋ ಅಂಟಿದ್ ಬಾಯ್ ಫ್ರಮ್ ಸ್ಯಾಂಡಿ. ಹಂಗೆ ಅನ್ನೋರು ಇದ್ದಾರ ಅಣ್ಣ, ಟೇಸ್ಟ್ ಹೆಂಗಿತ್ತು? ಸೂಪರ್ ಇತ್ತು, ಸೂಪರ್. ಓಕೆ ಗೈಸ್, ಬಾಯ್ ಫ್ರಮ್ ಸ್ಯಾಂಡಿ. ಬಾಯ್ ಗೈಸ್.